ಕಮೆಂಟ್ ಹಾಕ್ತೀನಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಾಡಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಬಿರಿಯಾನಿ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿರಿಯಾನಿ ರೆಸಿಪಿ. ಇದು ಚಿಕನ್ ವಾಶ್ ಮಾಡಿದೆ. ಟರ್ಮರಿಕ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಚಿಲ್ಲಿ ಪೌಡರ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ನಗಿರಿ ಸ್ವಲ್ಪ ಹಾಕೊಂಡು ಮಾಡಿ ಮಾಡ್ತಾ ಇರೋದಕ್ಕೆ ನೀವು ನಗಿಬೇಕಾ? ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು, ಅದಾದಮೇಲೆ ಮಿಕ್ಸಿ ತಗೊಂಡು ಅದಕ್ಕೆ ಚಿಲ್ಲಿ ಮತ್ತು ಜಿಂಜರ್ ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಗಾರ್ಲಿಕ್ನ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಧನಿಯಾ ಸ್ವಲ್ಪ ಪ್ಯಾನ್ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ಥರ ಮಾಡಿಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಇದು ಕಾಯೋ ಥರ ವೇಟ್ ಮಾಡಿ, ಅದರ ಜೊತೆಗೆ ಆನಿಯನ್ನ ಸ್ಲೈಸಾಗಿ ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಸೊ ಫುಲ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬ್ರೌನಿಷ್ ಕಲರ್ ಆನಿಯನ್ ಟರ್ನ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ ಬಿಟ್ವೀನ್ ನಾವು ಟೊಮೆಟೊ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ರಿಮೈನಿಂಗ್ ಮಿಂಟ್ ಲೀವ್ಸ್ ಆ್ಯಂಡ್ ಮೆಂತ್ಯ ಲೀವ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಇಂಡಿಯನ್ ಫೇಮಸ್ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೋಳಿ ಸಿದ್ಧ ಇದೆ. ಬರೀ ನಾಟಿ ಕೋಳಿನ ಯೂಸ್ ಮಾಡೋದು ನಾವು ಮನೆಗಳಲ್ಲಿ. ಹಾಕ್ಬೇಡಿ ಅಂತ ಇನ್ನಲ್ಲ ವಾಯ್ಸ್ ಆಗ್ಬಿಡ್ತೀನಿ. ಸೊ ಚಿಕನ್ ಹಾಕೋದ್ಮೇಲೆ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿ ಅದು ಚಿಕನ್ ಫುಲ್ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅದ್ರ ಜೊತೆಗೆ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಪೇಸ್ಟ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬರುತ್ತೆ. ಅದ್ರ ಜೊತೆಗೆ ನಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಲೈಕ್ ಮಿಕ್ಸ್ ಮಾಡಬೇಕಾಗತ್ತೆ. ಅಂದರೆ ರೈಸ್ ಮತ್ತು ನಾವು ಆಲ್ರೆಡಿ ಬೇಯಿಸಿಕ್ಕಿರುವಂಥ ಚಿಕನ್ ಗ್ರೇವಿ ಟೈಪ್ದು. ಮತ್ತು ಅದಕ್ಕೆ ವಾಟರ್ ಆ್ಯಂಡ್ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 5 ವಿಷಲ್ಸ್ ತನಕ ವೆಯ್ಟ್ ಮಾಡಿಬಿಟ್ರೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಓಪನ್ ಮಾಡಿದಾಗ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಹಾಗೆ ಬಿಟ್ಟರೆ ನಮಗೆ ಬಿರಿಯಾನಿ ರೆಡಿ. ಸೊ ಬಿರಿಯಾನಿ ಜೊತೆಗೆ ಕಬಾಬ್ ಸೈಡ್ಸ್ ಆಗಿ ಮಾಡ್ತಾಯಿದ್ದೀನಿ. ಜಸ್ಟ್ ಆಯಿಲ್ನ ಫ್ರೈ ಮಾಡಿ ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನು ಜಸ್ಟ್ ಫ್ರೈ ಮಾಡಿ ಎತ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ. ಹಲೋ, ಸ್ಪೈಸಿ ಆಗಿದೆ. ಮಮ್ಮಿ ಟೇಸ್ಟ್ ಬಂದಿದೆ. ಬಿರಿಯಾನಿ, ರೈತಾ, ಕಬಾಬ್, ಸೈಡ್ಸ್ ಎಲ್ಲ ರೆಡಿಯಾಗಿದೆ. ನಾನು ತಿಂತಿದ್ದೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.